ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯಾ? ಯಾರದು ಮ್ಯೂಟ್ ಮಾಡಪ್ಪ, ಅವಾಗಿಂದ ನೋಡ್ತಾನೆ ಇದೀನಿ ಕಣ. ಪಾತ್ರೆಗಳೆಲ್ಲ ಸೌಂಡ್ ಬರ್ತಿದೆ, ಆಫ್ ಮಾಡ. ಯಾರು? PVN ರಾಮ್. ಸುಮಾ, ಏನಮ್ಮ ನಿನ್ನ ಫ್ರೆಂಡ್ ಉಮಾ ಹತ್ರ ಮಾತಾಡ್ತಿದ್ಯಾನಮ್ಮ? ಸುಮಾ, PV ರಾಮ್ ರಿಮೂವ್ ಮಾಡ್ತೀನಿ ಕಣೋ ನಿನ್ನ, ಸಾರಿ. PVN ರಾಮ್ ರಿಮೂವ್ ಮಾಡಿದ್ರೆ ಮತ್ತೆ ಜಾಯಿನ್ ಆಗಕ್ಕಾಗಲ್ಲ. ಏನು ಹುಡುಗರು ಏನು? ಓಕೆ, ಸಿ yesterday we have conducted a test, mock test. ಇಲ್ಲಿವರೆಗೂ ಏನು ಟ್ರಿಗ್ನೋಮೆಟ್ರಿ ಸಿಲೆಬಸ್ ಆಗಿದೆ ಅದರದ್ದು. ಸೊ ತುಂಬ ಜನ ಅಟೆಂಡ್ ಮಾಡಿದ್ರಿ, ತುಂಬ ಜನ ಅಟೆಂಡ್ ಮಾಡಿಲ್ಲ. ನಂಬರ್ ಆಫ್ ಕ್ವಶನ್ಸ್ ದಿಸ್ ಇಸ್ 20. ಓಕೆ, ಎಷ್ಟೊಂದು ಜನ ಅಟೆಂಡ್ ಮಾಡಿದ್ರಿ, ಎಷ್ಟೊಂದು ಜನ ಅಟೆಂಡ್ ಮಾಡಿಲ್ಲ. ಸೊ ಯಾರ್ಯಾರು ಮಾಡಿಲ್ಲ, ನಿಮ್ಮ ಮನೆ ಬರ ಇಷ್ಟೇ, ಓಕೆನಾ? ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ. ಒಂದು, ಯಾರ್ಯಾರು ಮಾಡಿದ್ದೀರಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ತುಂಬ ಜನ ಅಟೆಂಡ್ ಮಾಡಿದ್ದೀರಾ. ಸೊ ಒಂದು 50 ಜನದವರೆಗೂ ಅಟೆಂಡ್ ಮಾಡಿದ್ದೀರಾ. ಎಸ್, ವೆರಿ ಗುಡ್ ಕಣಮ್ಮ, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ದಿಸ್. ಓಕೆ, ಸೊ ಇವಾಗ ಅದ್ರ ಬಗ್ಗೆ ಸೊಲ್ಯೂಷನ್ಸ್ ನ ನೋಡಿದ್ವಿ. 20 ಕ್ವಶನ್ಸ್ ತುಂಬ ಜನ ಸೊಲ್ಯೂಷನ್ಸ್ ಕೇಳಿದ್ರಿ, ಸೊಲ್ಯೂಷನ್ಸ್ ಮಾಡಿ ಸರ್ ಅಂತ. ವಿಲ್ ಸಾಲ್ವ್ ಆಲ್ ದ 20 ಕ್ವಶನ್ಸ್ ನಾವು. ಮತ್ತೆ ಅಟ್ ದಿ ಎಂಡ್ ಆಫ್ ದಿಸ್ ಐ ವಿಲ್ ಅನೌನ್ಸ್ ಯಾರು ವಿನ್ನರ್ ಆಗಿದ್ದಾರೆ. ನಾವು ಸೊ ವಿ ಹ್ಯಾವ್ ಕಮಿಟೆಡ್ ಎ ವರ್ಡ್ ದಟ್ ಯಾರ್ಯಾರು ಗೆದ್ದಿದ್ದೀರಾ, ಈ ಟಾಪರ್ ಯಾರಿರ್ತಾರೆ ಅವ್ರಿಗೆ 500 rupees ನಮ್ಮ ಕಡೆಯಿಂದ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ದಿಸ್ ಇಸ್ ನಾಟ್ ದ್ಯಾಟ್ ದುಡ್ಡು ಕೊಡ್ತಾರೆ ಅಂತ ಅಲ್ಲ, ದಿಸ್ ಇಸ್ ಟು ಎನ್ಕರೇಜ್. ಅಟ್ಲೀಸ್ಟ್ ನಿನ್ಗೂ ಇರ್ಬೇಕದು, ಅಟ್ಲೀಸ್ಟ್ ನಾನು ಬರೆದ್ರೆ ಈ ತರ ಎಲ್ಲ ನಾವು ತೆಗಿಬೋದಲ್ವಾ ಅಂತ ನಿಮ್ಗೊಂದು ಎನ್ಕರೇಜ್ಮೆಂಟ್ ಅಷ್ಟೇ ಇದು. ಓಕೆ, ಲೆಟ್ ಅಸ್ ಸಾಲ್ವ್ ದ ಕ್ವಶನ್ಸ್ ಫಸ್ಟ್. ಓಕೆ, ಬಿಗಿನ್ ದಿಸ್. ಸಾಲ್ವ್ ಮಾಡಿದ್ರೆ ಈ ಕ್ವಶನ್, ದ ರೇಡಿಯನ್ ಮೆಜರ್ ಆಫ್ ಎನ್ ಆಂಗಲ್ 18 degree ಈಸ್ ಅಂತ ಕೇಳಿದ್ದಾರೆ. ರೇಡಿಯನ್ ಮೆಜರ್ ಕೇಳಿದಾನೆ. ಸೊ ವೆರಿ ಸಿಂಪಲ್, ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ವೆರಿ ಸಿಂಪಲ್. ಫಸ್ಟ್ 18 degree ಕೇಳಿದಾನಲ್ವಾ, ಸೊ ದಿಸ್ 18 degree is equal to 18 into what I should multiply to convert degree into radian. What I should multiply to this degree? Pi by 180. So pi by 180. So this is 18 ones are 18 tens ಆಗುತ್ತೆ. So simply I can say pi by 10 ಆಗುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗುತ್ತೆ. ಯಾರ್ಯಾರೆಲ್ಲ ಈ ಆಪ್ಷನ್ ಟಿಕ್ ಮಾಡಿದಿರಾ ನಿಮ್ಗೆ 1 marks ಸಿಕ್ಕಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ಪ್ರೆಸ್ 72 degree ಇನ್ ರೇಡಿಯನ್ ಮೆಜರ್ ಅಂತ ಅಗೈನ್ ಕೇಳಿದ್ದಾರೆ. ಸೊ ಇದಕ್ಕೆ ನಿಮ್ಗೆ 72 degree ಅಲ್ವಾ, ಸೊ 72 degree is equal to ಸೇಮ್ ಥಿಂಗ್ 72 into pi by 180 ಮಲ್ಟಿಪ್ಲೈ ಮಾಡಬೇಕು. ಸೊ ನಿಮ್ಗೆ 18 ಹೋಗುತ್ತೆ ಅಂತ ಅನ್ಕೊಂತೀನಿ. ಇದು ಏನಾದ್ರು 36 ಹೋಗ್ಬೋದಾ? ಇಲ್ಲ 18 ಟೇಬಲ್ ಅಲ್ಲಿ ಬರುತ್ತೆ ನೋಡಿ, 18 tens ಬರುತ್ತೆ, ಇದು 18 tens ಬರುತ್ತೆ. ಅಂಡ್ ದಿಸ್ ವಿಲ್ ಬಿ 18 4s ಬರುತ್ತೆ. ಮತ್ತೆ 4 ಇಂದ ಹೊಡಿಬಹುದು. 2 2s 4 ಬರುತ್ತೆ, 2 5s ಬರುತ್ತೆ. ಸೊ ದಿಸ್ ವಿಲ್ ಬಿ 2 pi upon 5 ಬರುತ್ತೆ. ಸೊ 2 pi upon 5 ಇಟ್ ಇಸ್ ದೇರ್ ಇನ್ ಆಪ್ಷನ್ ಡಿ. ಈ ಆಪ್ಷನ್ ಯಾರು ಟಿಕ್ ಮಾಡಿರ್ತೀರಾ ಅವ್ರಿಗೆ 1 marks ಸಿಕ್ಕಿರುತ್ತೆ. ಸೊ ಕ್ಲಿಯರಾ? ಎಸ್. ನೆಕ್ಸ್ಟ್, ದ ಡಿಗ್ರಿ ಮೆಜರ್ ಆಫ್ 3 pi by 5 ಅಂತ ಕೇಳಿದ್ದಾರೆ. ಸೊ 3 pi by 5 ಇದು ಡಿಗ್ರಿ ಮೆಜರ್ ಕೇಳಿದಾನೆ. ಸೊ 3 pi by 5 is equal to 3 pi by 5. ಯಾರಾದ್ರೂ ಹೇಳಿ ಏನ್ನ ಮಲ್ಟಿಪ್ಲೈ ಮಾಡಬೇಕು ಡಿಗ್ರಿ ಮೆಜರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ? ಎಸ್, 180 by pi ಅಷ್ಟೇ. 180 by pi ನ ಮಲ್ಟಿಪ್ಲೈ ಮಾಡಬೇಕು. ಸೊ 180 by pi ಮಲ್ಟಿಪ್ಲೈ ಮಾಡಿದಾಗ pi ಕ್ಯಾನ್ಸಲ್ ಆಗುತ್ತೆ. 5 ones ಟೇಬಲ್ ಅಲ್ಲಿ ಹೊಡಿಬೇಕು. 5 ones 5, 5 3s 15 ಆಗುತ್ತೆ. ಇಲ್ಲಿ ಇನ್ನ ರಿಮೈಂಡರ್ ಎಷ್ಟು ಬಂತು? ಇನ್ನ 15 ಅಂತ ಅಂದ್ರೆ 15 ಅಂದ್ರೆ ಇನ್ನ 3 ಬರುತ್ತೆ. ಸೊ ಇನ್ನ 3 ಬರುತ್ತೆ.
3 ಬಂದಾಗ ಏನಾಗುತ್ತೆ ಇಲ್ಲಿ 30 ಆಗುತ್ತೆ, ಅಂದ್ರೆ 6 ಲಾ ಆಗುತ್ತೆ. 6 5 30 ಆಗುತ್ತೆ. ಈಗ 3 × 36 ಆಗುತ್ತೆ. ಇದು 3 ಇದು 36. 3 × 36 ಎಷ್ಟಾಗುತ್ತೆ? 3 3 9 6 3 18 ಅಂದ್ರೆ 108 ಡಿಗ್ರಿ ಆಗುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್, ಆಪ್ಷನ್ ಸಿ ಕರೆಕ್ಟ್. If the sum of the two angles of a question, if the sum of the two angles of a triangle is 90 degree, then the third angle in radian measure is ಅಂತ ಕೇಳಿದ್ದಾರೆ. ಆಕ್ಚುಯಲ್ ಕ್ವಶನ್ ತಪ್ಪಿದೆ. ಇದು ಯಾರಾದ್ರೂ ಅಬ್ಸರ್ವ್ ಮಾಡಿದ್ರಾ? ಏನ್ ಕೊಡ್ಬೇಕಿತ್ತಲ್ಲಿ ಆಪ್ಷನ್ ಅಲ್ಲಿ? ರೇಡಿಯನ್. ಕ್ವಶನ್ ಎಲ್ಲ ಕರೆಕ್ಟ್ ಆಗಿದೆ, ಏನ್ ಸಮಸ್ಯೆ ಇಲ್ಲ. ರೇಡಿಯನ್ ಅನ್ನೋದ್ರ ಬದಲಾಗಿ ಡಿಗ್ರಿ ಕೊಡ್ಬೇಕಿತ್ತು. ರೇಡಿಯನ್ ಅಂತ ಅಂದ್ರೆ ಇಲ್ಲ, ಇದು ರೇಡಿಯನ್ ಮೆಜರ್ ಅಲ್ಲಿ ಕೊಡ್ಬೇಕಿತ್ತು ಅಷ್ಟೇ. ಬಟ್ ಕ್ವಶನ್ ಏನ್ ತಪ್ಪಿಲ್ಲ, ಟೆಕ್ನಿಕಲಿ ರಾಂಗ್ ಇದೆ ಅಷ್ಟೇ, ಅದು ಚೂರು. ಸೊ ಇದಕ್ಕೆ ಆನ್ಸರ್ ಏನು? ಫಸ್ಟ್ ಆಫ್ ಆಲ್ 90 ಡಿಗ್ರಿ ಬರುತ್ತೆ. ಹೇಗೆ ಅಂತಂದ್ರೆ ಇಫ್ ದ ಸಮ್ ಆಫ್ ದಿ ಟೂ ಆಂಗಲ್ಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ನಾವ್ ಅಂದ್ಕೊಳ್ಳೋಣ ಎ ಬಿ ಸಿ ಅಂತ ಅಂದ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಟ್ರಯಾಂಗಲ್ ತಕೊಂಡ್ರೆ ನಿಮ್ಗೆ ಈ ಇಂಟೀರಿಯರ್ ಆಂಗಲ್ ಇರುತ್ತಲ್ಲ, ಇದು ಎ ಅಂದ್ಕೋ, ಇದು ಬಿ ಅಂದ್ಕೋ, ಇದು ಸಿ ಅಂತ ಅಂದ್ಕೋ, ಈ ಮೂರು ಆಂಗಲ್ ಸಮ್ಮು 180 ಈಕ್ವಲ್ ಇರುತ್ತೆ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಏನಿದೆ ಅದು 180 ಡಿಗ್ರಿ ಈಕ್ವಲ್ ಇರುತ್ತೆ. ಯಾವತ್ತೇ ಆಗಿ ನೆನ್ಪಿಟ್ಕೊಳ್ಳಿ, ಇದು ಗೊತ್ತಿರೋ ವಿಷಯ. ಯಾವುದೇ ಟ್ರಯಾಂಗಲ್ ತಗೊಳ್ಳಿ, ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ 180 ಡಿಗ್ರಿ ಇರುತ್ತೆ. ಮೂರು ಆಂಗಲ್ಸ್ ನ ಕೂಡಿದ್ರೆ 180 ಡಿಗ್ರಿ ಬರುತ್ತೆ. ಅವನು ಹೇಳ್ತಾನೆ ಸಮ್ ಆಫ್ ಟೂ ಆಂಗಲ್ಸ್ ಈಸ್ 90 ಡಿಗ್ರಿ ಅಂತೆ. ಅಂದ್ರೆ ಇವೆರಡು ಸೇರಿದ್ರೆ 90 ಡಿಗ್ರಿ ಅಂತೆ. 90 ಡಿಗ್ರಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ವಾಟ್? 180 ಡಿಗ್ರಿ ಅಂತೆ. ಸೊ ಸಿ ಇಸ್ ಈಕ್ವಲ್ ಟು ವಾಟ್? 180 ಮೈನಸ್ 90 ಆಯ್ತದೆ. ಸೊ 180 ಮೈನಸ್ 90 ಅಂದ್ರೆ ಸಿ ಇಸ್ ಈಕ್ವಲ್ ಟು ವಾಟ್? 90 ಡಿಗ್ರಿ ಬರ್ತದೆ. ಸೊ ಇದು ಕರೆಕ್ಟ್ ಆನ್ಸರ್. ಬಟ್ ಅವನು ಇದನ್ನ ಕೊಡಬಾರ್ದಿತ್ತು, ಇನ್ ರೇಡಿಯನ್ ಮೆಜರ್ ಅಂತ ಕೊಡ್ದಂಗೆ. ಜಸ್ಟ್ ಆನ್ಸರ್ ಏನು ಅಂತ ಕೇಳಿದ್ರೆ ಇದು 90 ಡಿಗ್ರಿ. ಯಾರೆಲ್ಲ 90 ಡಿಗ್ರಿ ಹಾಕಿದ್ರೆ ಅವ್ರಿಗೆ ಅವಾರ್ಡ್ ಆಗಿರುತ್ತೆ ಮಾರ್ಕ್ಸ್, ಇಲ್ಲ ಅಂದ್ರೆ ಇಲ್ಲ, ತೊಂದರೆ ಏನಿಲ್ಲ, ಇದರಿಂದ ಏನು ಅಫೆಕ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಆಫ್ -13π/3 ಅಂತ ಇದೆ. ಸೊ ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರೋದ್ರಿಂದ ನಾನು ಇದನ್ನ ಕೊಟ್ಟಿದ್ದೀನಿ. ಸೊ ಇದನ್ನ ಹೇಗ್ ಮಾಡೋದಂತ ಹೇಳಿದೀನಿ. ಫಸ್ಟ್ ಮೈನಸ್ ಒಳಗಡೆ ಬಂತು ಅಂದ್ರೆ ಏನ್ ಮಾಡ್ಬೇಕು? ಆ ಮೈನಸ್ ನ ಆಚೆ ತಗೋಬೇಕು. ಟು ಟೇಕ್ ಔಟ್ ಸೈಡ್. ಫಸ್ಟ್ ಆಫ್ ಟ್ಯಾನ್ ಆಫ್ -θ ಏನ್ ಫಾರ್ಮುಲಾ? ಮೈನಸ್ ಟ್ಯಾನ್ ಥೀಟಾ. ಅಂದ್ರೆ ಹಿಂಗ್ ಬರ್ಕೋಬಹುದು. ಫಸ್ಟ್ ಮೈನಸ್ ಬಂತು ಅಂದ್ರೆ ಮೈನಸ್ ನ ಆಚೆ ತಗೋಬೇಕು. ಯಾಕೆ ಅಂತ ಅಂದ್ರೆ ನಮಗೆ ಗೊತ್ತು ಟ್ಯಾನ್ ಆಫ್ -θ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಥೀಟಾ. ಈ ರಿಸಲ್ಟ್ ಗೊತ್ತು. ನಾವು ಮೈನಸ್ ಈಗ ಹೊಡ್ತಾ ಹೊಡೆಯೋದು ಹೇಳಿ ಕೊಟ್ಟಿದ್ದೀನಲ್ಲಪ್ಪ. ಹೆಂಗ್ ಹೊಡ್ತಾ ಹೊಡೆಯೋದು? 3 ಎಷ್ಟು ಜಾ ಹೋಗುತ್ತೆ? 3 4 ಜಾ ಹೋಗುತ್ತಲ್ವೇನ್ರೋ? 3 4 4 ಅಂದ್ರೆ 4π ಪ್ಲಸ್ ಇನ್ನೊಂದು ಉಳಿಯುತ್ತಲ್ಲಿ ಅಂದ್ರೆ π/3. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಆಫ್. ಈಗ ಈ 4π ಅಂದ್ರೆ ನಾನು ಡೈರೆಕ್ಟ್ ಆಗಿ 0 ಅಂತ ಬರೀಬಹುದಾ? ಐ ಕ್ಯಾನ್ ಸೇ ಇಟ್ ಇಸ್ 0, 2π 4π 6π 8π ಇವೆಲ್ಲ 0ನೇ. ಓಕೆನಾ? ಹಂಗಾಗಿ ಇನ್ನು ಉಳಿಯೋದೇನು ಉಳಿತಪ್ಪ ನಮ್ಗೆ? π/3 ಅಂತ ಉಳಿತು. ವಿಚ್ ಇಸ್ ಈಕ್ವಲ್ ಟು ಮೈನಸ್ π/3 ಅಂದ್ರೆ ಎಷ್ಟು? 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ರೂಟ್ 3 ಬರುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್, ಲೆಟ್ us move on to the next question. So cot theta is equal to 4/3 ಕೊಟ್ಟಿದ್ದಾರೆ. ಸೊ ಅಂಡ್ ಥೀಟಾ ಹಿಂಗ್ ಕೊಟ್ಟಿದ್ದಾನೆ, ಸೈನ್ ಥೀಟಾ ಅಂತ ಕೊಟ್ಟಿದ್ದಾನೆ. ಸೊ ಪೈ ಅಂತ ಅಂದ್ರೆ ಇದು 180 ಅಂತ, 3π/2 ಅಂತ ಅಂದ್ರೆ ಇದು 270 ಅಂತ. ಈಗ ನಿಮ್ಗೆ 100% ಈಗ ಕ್ವಾಡ್ರೆಂಟ್ ಗೊತ್ತಾಯ್ತು. ಯಾವ ಕ್ವಾಡ್ರೆಂಟ್ ಇದು? ಯಾರಾದ್ರೂ ಹೇಳ್ತೀರಾ? ದಿಸ್ ಇಸ್ ವಿಚ್ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್ ಅಷ್ಟೇ ಗೊತ್ತಾಗ್ಬಿಡ್ಬೇಕು. ಕ್ವಾಡ್ರೆಂಟ್ ಇಂಪಾರ್ಟೆಂಟ್. ಸೊ ಥರ್ಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತು. ಈಗ ಕಾಟ್ ಥೀಟಾ ಡೆಫಿನಿಷನ್ ಗೊತ್ತಿರ್ಬೇಕು ನಿಮ್ಗೆ. ಕಾಟ್ ಥೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ ಕೊಟ್ಟಿದ್ದಾನೆ 4/3 ಅಂತ. ಕಾಟ್ ಡೆಫಿನಿಷನ್ ಏನಪ್ಪ? ಅಡ್ಜಸೆಂಟ್ ಬೈ ಅಪೋಸಿಟ್. ಟ್ರಯಾಂಗಲ್ ಹಾಕೊಳ್ಳಿ, ಇದು ಥೀಟಾ, ಇದು 90 ಡಿಗ್ರಿ.
ಸೊ ಏನ್ ಕೊಟ್ಟಿದ್ದಾನೆ, ಅಡ್ಜಸೆಂಟ್ ಎಷ್ಟು ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ, ಅಪೋಸಿಟ್ 3 ಕೊಟ್ಟಿದ್ದಾನೆ. 3, 4 ಮತ್ತೆ ಇದು ಡೆಫಿನೆಟ್ಲಿ ಏನಾಗುತ್ತೆ 5 ಆಗಿರುತ್ತೆ. ಪೈಥಾಗೋರನ್ ಟ್ರಿಪ್ಲೆಟ್. ಆರ್ ಎಲ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ಫೈಂಡ್ x is equal to root of ಇವೆರಡು ಕೊಟ್ಟಿದ್ದಾನೆ ಅಂತಂದ್ರೆ ಆಡ್ ಮಾಡಬೇಕು. 9 plus 16 ಆಗುತ್ತೆ, which is equal to root 25. root 25 ವ್ಯಾಲ್ಯೂ ಬಂದ್ಬಿಟ್ಟು 5 ಆಗುತ್ತೆ. ಸೊ and this will be 5 ಅಂತ ಗೊತ್ತಾಯ್ತು. ಸೊ they are asking for sin theta. ಸೊ sin theta ವ್ಯಾಲ್ಯೂ ಬಂದ್ಬಿಟ್ಟು ಡೆಫಿನಿಷನ್ ಹೇಳಿ, sin theta ಅದು ಅಪೋಸಿಟ್ ಬೈ ಹೈಪಾಟಿನ್ಯೂಸ್ ಆಗುತ್ತೆ. ಅಪೋಸಿಟ್ ವ್ಯಾಲ್ಯೂ ಬಂದ್ಬಿಟ್ಟು 3 ಇದೆ, ಹೈಪಾಟಿನ್ಯೂಸ್ ಬಂದ್ಬಿಟ್ಟು 5 ಇದೆ. ಡೈರೆಕ್ಟ್ ಆಗಿ ಬರ್ಕೊಳ್ಳಿ, ಅಪೋಸಿಟ್ ಬೈ ಹೈಪಾಟಿನ್ಯೂಸ್. ಇದಾದ್ಮೇಲೆ ನೆಕ್ಸ್ಟ್ ಇದು ಪಾಸಿಟಿವ್ ನೆಗೆಟಿವ್ ಸೈನ್ ತಗೋಬೇಕು. ಸೈನ್ ಥೀಟಾ ಯಾವ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಥೀಟಾ ಏನಾಗಬೇಕು, ಮೈನಸ್ ಆಗಬೇಕು. ಸೊ ಮೈನಸ್ 3/5 ಈಸ್ ದ ಆನ್ಸರ್. ಮೈನಸ್ ಯಾಕೆ, ಮೈನಸ್ ಯಾಕೆ ಅಂದ್ರೆ ಯಾಕೆ ಥರ್ಡ್ ನಲ್ಲಿ ಸೈನ್ ಥೀಟಾ ನೆಗೆಟಿವ್ ಇರುತ್ತೆ, ಅದಕ್ಕೋಸ್ಕರ ಮೈನಸ್ ಬಂತು. ಎಲ್ಲಿಂದ ಬಂತು ಸರ್ ಮೈನಸ್, ಕುತ್ಕೊಂಡು ಅಂತ ಅನ್ಕೊಳಕ್ ಹೋಗ್ಬೇಡಿ. ಓಕೆ, ಮೈನಸ್ ಬರುತ್ತೆ. ಸೊ ಹಂಗಾಗಿ ಆಪ್ಷನ್ ಬಂದ್ಬಿಟ್ಟು ಸಿ ಆಗುತ್ತಪ್ಪ ರಾಜು, ಸಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ನಾನು ಮೋಸ್ಟ್ ಪ್ರಾಬಬಲ್ DCET ಎಕ್ಸಾಮ್ ನಲ್ಲಿ ಬರುವಂತಹ ಕ್ವಶನ್ಸ್ ಗಳನ್ನೇ ಮಾಡಿಸೋದು, ಟೆಸ್ಟಿಗೆಲ್ಲ ಕೊಡೋದು, ಅನ್ವಾಂಟೆಡ್ ಥಿಂಗ್ಸ್ ನ ಕೊಡೋದಿಲ್ಲ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದ ವ್ಯಾಲ್ಯೂ ಆಫ್ ಕಾಸ್ 1500 ಡಿಗ್ರಿ ಹೆಂಗ್ ಮಾಡಕ್ ಹೇಳಿದ್ದೀನಿ ನಾನು ಇದ್ರದ. ಫಸ್ಟ್ ಹೆಂಗ್ ಬರ್ಕೋಬೇಕು, ಕಾಸ್ ಆಫ್ ನಿಯರೆಸ್ಟ್ ವ್ಯಾಲ್ಯೂ ಬರ್ಕೋಬೇಕಂತ ಹೇಳಿದೀನಿ, ನೆನ್ಪಿದ್ಯಾ? ಯಾವ್ದು ನಿಯರೆಸ್ಟ್ ವ್ಯಾಲ್ಯೂ? ಪ್ಲಸ್ ಎಷ್ಟು, 60. ನೆನ್ಪಿಟ್ಕೊಂಡಿರ್ಬೇಕು. 0, ನೆಕ್ಸ್ಟ್ 360, ಇನ್ನೊಂದು ಯಾವ್ದಪ್ಪ 720, ಇನ್ನೊಂದು ಯಾವ್ದು 1080, ಇನ್ನೊಂದು 1440, ಇಷ್ಟು. ಅದಕ್ಕೆ ನಿಯರೆಸ್ಟ್ ಬಂದ್ಬಿಟ್ಟು ಇದು. ಸೊ ಡೆಫಿನೆಟ್ಲಿ ಇದು 0. ಡೈರೆಕ್ಟ್ ಆಗಿ ಕಾಸ್ 60 ಡಿಗ್ರಿ, ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು, 1/2. ಸೊ ಹಂಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್. ಸಿಂಪಲ್ ಆನ್ಸರ್ ಇದು. ಏನೋ ಡೌಟ್ ಬಂದ್ರೆ ಕೇಳಿ. ಸೊ ದ ವ್ಯಾಲ್ಯೂ ಆಫ್ ಸೈನ್ 225 ಅಂಡ್ ಟ್ಯಾನ್ 390 ಡಿಗ್ರಿ, ಇದನ್ನ ಮಾಡಕ್ ಟ್ರೈ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಈ ತರದ ಎಲ್ಲಾ ಪ್ರಾಬ್ಲಮ್ಸ್ ಸೊ ಐ ಡಿಡ್ ಇನ್ ದ ಕ್ಲಾಸ್ ಓನ್ಲಿ. Now tell me how to do this. Sin 225. First of all, sin 225 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಅವೆರಡು ಮಲ್ಟಿಪ್ಲೈ ಮಾಡೋಣ ಆಮೇಲೆ. ಸೊ sin 225 ಹೆಂಗ್ ಬರ್ಕೋತೀರಾ, ಸೈನ್ ಆಫ್ ವಾಟ್ 180 ಪ್ಲಸ್ ಮ್ಯೂಟ್ ಮಾಡೋ ಯಾರದು 45 ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ಅಗೈನ್ ಸೈನ್ ಆಫ್ 180 ಅಂದ್ರೆ ಸೇಮ್. ಮ್ಯೂಟ್ ಮಾಡಮ್ಮ. ಕೊಚ್ಚ 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 ಅನ್ನುತ್ತೆ ನನಗೆ. ಆಕಾಶ್ ಎಲ್ಲ ಮ್ಯೂಟ್ ಮಾಡಿ ಅಷ್ಟೇ. ಈ ತರ ಖುಷಿಯಾಗಿ ಪಾಠ ಕೇಳೋಣ, ಪಾಠ ಮಾಡೋಣ. ಓಕೆನಾ, ನೋಡ ಮತ್ತೆ ಶುರುವಾರ. ಯಾರದು ದಯವಿಟ್ಟು ಮಾತಾಡ್ಬಿಟ್ರು, ನಿಮ್ಗೆಲ್ಲ ನಮಸ್ಕಾರ ಹೊಡೆದ್ಬಿಡ್ತೀನಪ್ಪ. ಎಸ್, ಸೊ ಸೇಮ್ ಇರುತ್ತೆ. ಸೈನ್ 45 ಬರುತ್ತೆ. 180 ಪ್ಲಸ್ ಯಾವ ಕ್ವಾಡ್ರೆಂಟ್, ಫಸ್ಟ್ ಆಫ್ ಆಲ್ ಇದು ಯಾವ ಕ್ವಾಡ್ರೆಂಟ್ ಅಪ್ಪ, 225 ಥರ್ಡ್ ಅಲ್ವಾ, ಥರ್ಡ್ ಕ್ವಾಡ್ರೆಂಟ್. 180ಗೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ್ಯ ಆಯ್ತು. 225 ಇಂದ 180 ಇಂದ 270 ವರೆಗೂ ನಿಮ್ಗೆ ಸೆಕೆಂಡ್ ಕ್ವಾಡ್ರೆಂಟ್ ಥರ್ಡ್ ಆಗುತ್ತೆ. ಥರ್ಡ್ ಅಲ್ಲಿ ಸೈನ್ ಏನಾಗುತ್ತೆ, ನೆಗೆಟಿವ್. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಏನಾಗುತ್ತೆ 1/√2 ಆಗುತ್ತೆ. ಸಿಮಿಲರ್ಲಿ ಟ್ಯಾನ್ 390 ಮಾಡೋಣ. ಟ್ಯಾನ್ 390 ಡಿಗ್ರಿ
ಸೊ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಆಫ್ ಏನ್ ಬರಿಬಹುದು ನೀನು 360 ಪ್ಲಸ್ 30 ಡಿಗ್ರಿ ಅಂತ ಬರಿಬಹುದು. ಸೊ ವಿಚ್ ಇಸ್ ಈಕ್ವಲ್ ಟು 360 ಅಂದ್ರೆ 0 ಅಂತ ಹೊಡ್ಕೋಬಹುದು. ಇನ್ನೇನ್ ಮಾಡು ಟ್ಯಾನ್ 30 ಡಿಗ್ರಿ ಬರುತ್ತೆ. ಟ್ಯಾನ್ 30 ಅಂದ್ರೆ ಎಷ್ಟಾಗುತ್ತೆ? 360 ಪ್ಲಸ್ ಅಂತಂದ್ರೆ ಆಬ್ವಿಯಸ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಲೆಕ್ಕ ಅದು. ಓಕೆನಾ? ಯಾಕಂದ್ರೆ 360 ಪ್ಲಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ತಾನೆ, ಬೇಕಾದ್ರೆ ಬರ್ಕೊಳ್ಳಿ ನಿಮಗೆ ಫಸ್ಟ್ ಕ್ವಾಡ್ರೆಂಟ್ ಅಂತ. ಕ್ವಾಡ್ರೆಂಟ್ ಏನ್ ಲೆಕ್ಕಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ 360 ಮೈನಸ್ ಮಾಡಿದಾಗ ಕ್ವಾಡ್ರೆಂಟ್ ಆಟೋಮೆಟಿಕಲಿ ಬರುತ್ತೆ. ಸೊ ಟ್ಯಾನ್ 30 ಅಂತ, ಟ್ಯಾನ್ 30 ಅಂದ್ರೆ ಎಷ್ಟಾಗುತ್ತಪ್ಪ? 1/√3 1/√3 ಇಷ್ಟು. ನಾವು ದೇ ಆರ್ ಆಸ್ಕಿಂಗ್ ಫಾರ್ ವಾಟ್? ಅವೆರಡನ್ನು ಮಲ್ಟಿಪ್ಲೈ ಮಾಡಕ್ ಹೇಳಿದ್ದಾರೆ. ಅಂದ್ರೆ sin 225 ಇಂಟು ಟ್ಯಾನ್ 390 ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 225 ಎಷ್ಟಪ್ಪ? -1/√2 ಇಂಟು 1/√3 ಇದೆ, ಮೈನಸ್ ಇದೆ, 1 ಇದೆ. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ರೂಟ್ ಒಳಗಡೆ ಹಾಕ್ಬಿಡ್ಬೋದು. 2 3 6, 2 3 6 ಬರುತ್ತೆ. ರೂಟ್ ಇದೆ ಎರಡು ಕಡೆ, ರೂಟ್ ಹಾಕೊಂತೀನಿ. ಸೊ ಹಂಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್. ಇಫ್ ಕಾಸ್ ಥೀಟಾ ಇಸ್ ನೆಗೆಟಿವ್ ಅಂಡ್ ಟ್ಯಾನ್ ಥೀಟಾ ಇಸ್ ಪಾಸಿಟಿವ್ ವೆನ್ ಥೀಟಾ ಈಸ್ ಇನ್ ಅಂತ ಇದೆ. ಸೊ ಇದು ತುಂಬಾ ಕ್ವಶನ್ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ಗಳು ಕಾಸ್ ಥೀಟಾ ನೆಗೆಟಿವ್ ಅಂತ ಹೇಳಿದ್ದಾರೆ. ಸೊ ಇಂಥ ಕ್ವಶನ್ ಕೊಟ್ಟಾಗ ನೀವು ವೆರಿ ಸಿಂಪಲ್ ಟು ಆನ್ಸರ್ ದಿಸ್ ಕ್ವಶನ್. ನೀವು ತುಂಬಾ ಕಾನ್ಫ್ಲಿಕ್ಟ್ ಆಗಿ ಯೋಚನೆ ಮಾಡಕ್ ಹೋಗ್ಬಿಡಿ. ಆಪ್ಷನ್ ತಗೊಂತ ಬನ್ನಿ. ಇರದೇ 4 ಕ್ವಾಡ್ರೆಂಟ್ ನಮ್ಮ ಹತ್ರ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಂತ ಇರುತ್ತಪ್ಪ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಪ್ಪ ಇರೋದು? ಆಲ್ ಆರ್ ಪಾಸಿಟಿವ್. ಬಟ್ ನಮ್ ಕಣ್ಣ ಕೊಟ್ಟವನೇ ಕಾಸ್ ಥೀಟಾ ಇಸ್ ನೆಗೆಟಿವ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಆಗಲ್ಲ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಅಪ್ಪ? ಸೈನ್ ಮತ್ತೆ ಕೊಸೆಕೆಂಟ್ ಪಾಸಿಟಿವ್. ಉಳಿದವೆಲ್ಲ ಏನಾಗಬೇಕು? ನೆಗೆಟಿವ್ ಆಗಬೇಕು. ಬಟ್ ಅಣ್ಣ ಏನ್ ಕೊಟ್ಟಿದ್ದಾನೆ? ಟ್ಯಾನ್ ಥೀಟಾ ಪಾಸಿಟಿವ್ ಅಂತ ಕೊಟ್ಟಿದ್ದಾನೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಥೀಟಾ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ? ಸೆಕೆಂಡ್ ಅಲ್ಲಿ ನೆಗೆಟಿವ್ ಇರುತ್ತೆ. ಹಂಗಾಗಿ ಈ ಬಿ ಆಪ್ಷನ್ ಕೂಡ ಆಗಲ್ಲ. ಈಗ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕತೆ ಏನು? ಥರ್ಡ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಇರುತ್ತೆ, ಕಾಸ್ ಏನಿರುತ್ತೆ? ನೆಗೆಟಿವ್ ಇರುತ್ತೆ. ಎಸ್, ಹಂಗಾಗಿ ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ ಡಿ ಯಾಕಾಗಲ್ಲ? ಫೋರ್ತ್ ಅಲ್ಲಿ ಏನೇನಿರುತ್ತೆ ಹೇಳು? ಕಾಸು ಪಾಸಿಟಿವ್ ಇರುತ್ತೆ ಫೋರ್ತ್ ಅಲ್ಲಿ, ಬಟ್ ಅವನು ಕಾಸು ನೆಗೆಟಿವ್ ಅಂತ ಕೊಟ್ಟಿದ್ದಾನೆ. ಹಂಗಾಗಿ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಹಂಗಾಗಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಆಪ್ಷನ್ ಸಿ ಇಸ್ ರೈಟ್. ಸೊ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಈಸ್ ನೆಗೆಟಿವ್ ಇನ್ ಡ್ಯಾಶ್ ಕ್ವಾಡ್ರೆಂಟ್. ಟ್ಯಾನ್ ಥೀಟಾ ಎಲ್ಲೆಲ್ಲಿ ನೆಗೆಟಿವ್ ಇರುತ್ತೆ ಅಂತ ಕೇಳ್ತಿದ್ದಾನೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇರುತ್ತಾ? ಎಸ್. ಸೆಕೆಂಡ್ ಅಲ್ಲಿ ಮತ್ತೆ ಫೋರ್ತ್ ಅಲ್ಲಿ ಎಲ್ಲಿದೆ ಅದು ಆಪ್ಷನ್? ಆಪ್ಷನ್ ಬಿ ನಲ್ಲಿದೆ. ಓಕೆನಾ? ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸ್ ಇದೆ. ಯಾಕಂದ್ರೆ ಹೆಡ್ಡಿಂಗ್ ಹಾಕ್ಬಿಟ್ಟಿದ್ದಾನೆ, ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫರೆಂಟ್ ಕ್ವಾಡ್ರೆಂಟ್ಸ್ ಅಂತ ಸಿಲೆಬಸ್ ನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಹಂಗಾಗಿ ನಾನು ಈ ತರ ಕ್ವಶನ್ಸ್ ಗಳು ನಿಮ್ಗೆ ಕೇಳೋ ಚಾನ್ಸ್ ಇರುತ್ತೆ. ಸಿಂಪಲ್ ಆಗಿರುತ್ತೆ. ASTC ನೆನ್ಪಿಟ್ಕೊಂಡ್ರೆ ಸಾಕೊಂಡ್ರು ಚಿಕ್ಕ ಮಕ್ಳು ಹತ್ರ ಆನ್ಸರ್ ಹೇಳ್ಬೋದು. ನೋಡೋಣ ಇದನ್ನ ಹೆಂಗ್ ಮಾಡೋಣ. ದ ವ್ಯಾಲ್ಯೂ ಆಫ್ ಸೈನ್ ಆಫ್ 9π - θ ಅಂತ ಕೇಳಿದ್ದಾನೆ. ನೋಡಿ ಇದನ್ನ ಹೆಂಗ್ ಮಾಡೋದಂತಾರೆ ವೆರಿ ಸಿಂಪಲ್. ಇದು ಲಾರ್ಜರ್ ಆಂಗಲ್ ಏನಾದ್ರೂ ಕೊಟ್ರೆ ನಿಮ್ಗೆ, ನೀವು ಆಮೇಲೆ 9 × 180 ಅಂತ ಮಾಡಿಟ್ಕೊಂಡ್ರಲ್ಲ 1000 ಎಷ್ಟೋ ಲಕ್ಷ ಇದೆಲ್ಲ ಬರ್ತದ, ಹಂಗೆಲ್ಲ ಬೇಡ. ಸಿಂಪಲ್ ಆಗಿ ನಾನು ಏನಂತ ಹೇಳಿದಿನಪ್ಪ, 9π - θ ಇದೆಯಲ್ವಾ, ಇದನ್ನ ಹೆಂಗ್ ಬರ್ಕೊಳ್ಳಿ ಅಂತ ಹೇಳಿದೀನಿ? 8π ಅಂತ ಬರ್ಕೋಬೋದಲ್ಲ. ಇದನ್ನ 8π + π - θ ಅಂತ ಬರಿಬೋದಲ್ವಾ? ಅರ್ಥ ಆಯ್ತಲ್ವಾ? 9π ನಾನು ಏನ್ ಮಾಡಿದೀನಿ, 8π + π ಅಂತ ಬರ್ಕೊಂಡಿದೀನಿ. ಫಸ್ಟ್ ಆಫ್ ಆಲ್ ಯಾಕೆ ಸರ್ ಹಂಗ್ ಬರ್ಕೊಂಡ್ರಿ? ಯಾಕಂದ್ರೆ 8π ಅಂದ್ರೆ ಏನು? ಝೀರೋ. 8π ಅಂದ್ರೆ 0. ನೋಡ್ರೋ, ಈವನ್ ಮಲ್ಟಿಪಲ್ಸ್ ಎಲ್ಲ 0. 0 ಅಂದ್ರೂ ಒಂದೇ, 2π ಅಂದ್ರೂ ಒಂದೇ, 4π, 6π, 8π, 10π ಇವೆಲ್ಲ ಒಂದೇನೆ. ಹಂಗಾಗಿ ಡೈರೆಕ್ಟ್ಲಿ ಐ ಕ್ಯಾನ್ ಪುಟ್ 8π as 0. ಸೊ ನೆಕ್ಸ್ಟ್ ಅಲ್ಲಿ ಸೈನ್ ಆಫ್ π - θ ಮಾಡ್ಕೊಳ್ಳೋಣ, ವಿಚ್ ಇಸ್ ಈಕ್ವಲ್ ಟು π ಅಂದ್ರೆ 180 ಡಿಗ್ರಿ ಅಂತ. 180 - θ ಯಾವ ಕ್ವಾಡ್ರೆಂಟ್? 180 ಮೈನಸ್ ಸೆಕೆಂಡ್ ಕ್ವಾಡ್ರೆಂಟ್.
ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ ಪಾಸಿಟಿವ್. ಸೊ 180 ಇರೋದಕ್ಕೆ ಸೇಮ್ ಬರ್ಕೋಬೇಕು, ಸೈನ್ ಥೀಟಾ ಬರುತ್ತೆ. ಸೊ ಪ್ಲಸ್ ಸೈನ್ ಥೀಟಾ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ಕರೆಕ್ಟ್. So to find the radian measures corresponding to the degree measures 25 degree. 25 ಡಿಗ್ರಿಗೆ ರೇಡಿಯನ್ ಮೆಜರ್ ಕೇಳ್ತಿದ್ದಾನೆ. ಮತ್ತೆ ಅದೇ ತರ ಕ್ವಶನ್ ಇದು. ಆಯ್ತು ನೋಡೋಣ. 25 ಡಿಗ್ರಿ ಇಸ್ ಈಕ್ವಲ್ ಟು 25 ಇಂಟು 180 ಬೈ ಪೈ ಬೈ 180. ಈಗ ಹೊಡ್ತಾ ಹೊಡೀರಿ ಅಷ್ಟೇ. ಹೊಡ್ತಾ 25ರಿಂದ ಹೋಗುತ್ತಾ ಇದು? 25ರಿಂದ ಹೋಗಲ್ಲ, 5ರಿಂದ ಹೋಗುತ್ತೆ ನೋಡಿ ಪ್ರಾಬ್ಲಿ. 5 1 5 5 5 25, 5 3 15, ಇನ್ನ 3 ಉಳಿತು 36, 6 5 30 ಆಗುತ್ತೆ. ಅಂದ್ರೆ 5 ಪೈ ಬೈ 36 ಅಷ್ಟೇ. ಹೊಡ್ತಾ ಹೊಡೆಯೋದು ಅಷ್ಟೇ ಕಂಡ್ರಲ್ಲ. ಸೊ ಆಪ್ಷನ್ ಬಿ ನಲ್ಲಿ ಇದೆ ನೋಡು, 5 ಪೈ ಬೈ 36 ರೇಡಿಯನ್. 25 ಡಿಗ್ರಿಗೆ 5 ಪೈ ಬೈ 36 ಅಂತಾನು ಕೂಡ ನಾವು ಕರಿತೀವಿ. So next question, if cos theta is equal to 4 by 5, ಕ್ವಾಡ್ರೆಂಟ್ ಕೊಟ್ಟಿದ್ದಾನೆ. ಈ ತರ ಕೊಟ್ಟಿದ್ದಾನೆ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ದಿ ಕ್ವಾಡ್ರೆಂಟ್ ಅಂತ. ಇದು 270 ಡಿಗ್ರಿ, ಇದು 360 ಡಿಗ್ರಿ. ಓಕೆ, 270 ಇಂದ 360 ಅಂತ ಅಂದ್ರೆ ಯಾವ ಕ್ವಾಡ್ರೆಂಟ್ ಇದು? ಫೋರ್ತ್ ಕ್ವಾಡ್ರೆಂಟ್. ಹೆಂಗ್ ಮಾಡ್ತೀರಾ? cos theta is equal to 4 by 5. This is opposite, adjacent by hypotenuse alva, adjacent by hypotenuse. So you draw a triangle like this. So this is theta, adjacent is 4, hypotenuse 5, and this will be exactly 3. So adana x anta ankonana, x is equal to 3 anta. ಸೊ ಸಿಂಪ್ಲಿ ಹೇಳ್ಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ 25 ಮೈನಸ್ 16 ಮಾಡಿ √9 ಬರುತ್ತೆ. √9 ವ್ಯಾಲ್ಯೂ 3 ಆಗುತ್ತೆ. ಸೊ ಇದೇ ನಮ್ಮ ಅಡ್ಜಸೆಂಟ್. ಇವೆಲ್ಲ ಮಾಡಿರ್ತೀನಿ, ನಾನು ತುಂಬಾ ಸರಿ ಮಾಡಿದ್ದೀನಿ ಅಲ್ಲೇ. ಓಕೆ, ಈಗ ಏನ್ ಕೇಳಿದಾನೆ? ದ ವ್ಯಾಲ್ಯೂ ಆಫ್ 1 ಪ್ಲಸ್ ಟ್ಯಾನ್ ಥೀಟಾ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಟ್ಯಾನ್ ಥೀಟಾ, ವಾಟ್ ವಿಲ್ ಬಿ ಟ್ಯಾನ್ ಥೀಟಾ? ಸಮಥಿಂಗ್ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಟ್ಸ್ ಓಕೆ. 1 plus tan theta. Tan theta is what? What is tan theta? ಏನಪ್ಪ ಡೆಫಿನಿಷನ್? ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಎಷ್ಟು ಬಂದಿದ್ದಾರೆ ಅಪ್ಪ? ಅಪೋಸಿಟ್ ಇಲ್ಲ ಇದೆಯಲ್ಲ, ಅಪೋಸಿಟ್. ತಪ್ಪು ಮಾಡಿದ್ವಿ ಅನ್ಸುತ್ತೆ. ಏನೋ ತಪ್ಪು ಮಾಡಿದೀವ? ಇದು ಏನಿದು? ಅಡ್ಜಸೆಂಟ್ ಅಲ್ಲ ಇದು. ಏನಿದು? ಅಪೋಸಿಟ್. ಅಪೋಸಿಟ್ 3 ಬಂತು. ಅಪೋಸಿಟ್ 3 ಬೈ ಅಡ್ಜಸೆಂಟ್ ಬಂದ್ಬಿಟ್ಟು 4. 3 by 4. ಬಟ್ ಯಾವ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಟ್ಯಾನ್ ಮಾಡಿರೋದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ. ಟ್ಯಾನ್ ಏನಾಗುತ್ತೆ? ನೆಗೆಟಿವ್. ಪುಟ್ ಮೈನಸ್. ಯಾಕೆ ಮೈನಸ್ ಬಂತು ಅಂದ್ರೆ ಕ್ವಾಡ್ರೆಂಟ್ ನೋಡ್ಬೇಕು. ಕ್ವಾಡ್ರೆಂಟ್ ನ ನೋಡಿ ಪ್ಲಸ್ ಮೈನಸ್ ಹಾಕ್ಲೇಬೇಕಾಗತ್ತೆ. ಮಸ್ಟ್. ಓಕೆ, ಮಸ್ಟ್. ಅದು ಇದನ್ನ ಮಾಡ್ಲೇಬೇಕು. ಓಕೆ, ಸೊ ದಟ್ ಇಸ್ ದ ಥಿಂಗ್. ಇನ್ನ ಮುಗ್ದಿಲ್ಲ ಕ್ವಶನ್. ಏನ್ ಹೇಳ್ತಿದಾರಣ್ಣ? 1 ಪ್ಲಸ್ ಟ್ಯಾನ್ ಥೀಟಾ ಕೇಳ್ತಿದ್ದಾನೆ. 1 ಪ್ಲಸ್ ಟ್ಯಾನ್ ಥೀಟಾ ಕೇಳಿರೋದು ಕ್ವಶನ್, ವಿಚ್ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಏನಿದೆ? ಮೈನಸ್ ಅಲ್ವಾ ಇರೋದು? 1 ಮೈನಸ್ 3 by 4 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 1s 4 ಮೈನಸ್ ಕೆಳಗಡೆ 1 ಇರುತ್ತೆ. 1 1s 1 3s 3 by 4, ವಿಚ್ ಇಸ್ ಈಕ್ವಲ್ ಟು 1 upon 4. 1 upon 4. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. Option A is correct. Yes. Any doubts? Solve ಮಾಡಬೇಕಪ್ಪ. The simplified value of ಅಂತ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇವೆಲ್ಲ ಯಾವ ಇದರಲ್ಲೂ ಸಿಗೋದಿಲ್ಲ.
ನಿಮ್ಗೆ ಬುಕ್ಸ್ ಅಲ್ಲಿ ಇವನ್ನೆಲ್ಲ ನಾನೇ ಓನ್ ಆಗಿ ಕ್ವಶನ್ ನ ಫ್ರೇಮ್ ಮಾಡಿ ಕೊಡ್ತೀನಿ ನಿಮ್ಗೋಸ್ಕರ. ಯೂಶುವಲ್ ಆಗಿ ಹೇಳ್ಬೇಕಾದ್ರೆ ಆನ್ಸರ್ ಮಾಡಿ. ಯಾರಿಗಾನ ಆನ್ಸರ್ ಬಂದಿದ್ಯಾ? ಟ್ರೈ ಮಾಡಿದೀರಾ? ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಸಕ್ಸಸ್ ಇಸ್ ಅ ಸಮ್ ಆಫ್ ಸ್ಮಾಲ್ ಎಫರ್ಟ್ ರಾಜು. ಒಂದೇ ದಿವಸ ರಾತ್ರಿ ನಾನು DCT ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀನಿ, ಸೆಕೆಂಡ್ ರ್ಯಾಂಕ್ ಬರ್ತೀನಿ, 100 ಅಲ್ಲಿ ಒಳಗಡೆ ಬರ್ತೀನಿ, ಚಾನ್ಸ್ ಇಲ್ಲ. ಕುತ್ಕೊಂಡು ಇವಾಗಿಂದ ವರ್ಕ್ ಮಾಡು. ನಿನ್ಗೆ ಏನ್ ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ. ಓಕೆ. ಸೈನ್ ಆಫ್ 180 ಅಂದ್ರೆ ಸೇಮ್ ಬರೀಬೇಕು. ಸೈನ್ ಎ ಅಂತಾನೆ ಬರ್ಕೋಬೇಕು. ಸೈನ್ ಎ ಅಂತ 180 ಮೈನಸ್ ಅಂದ್ರೆ ಸೆಕೆಂಡ್ ಅಲ್ಲಿ ಸೈನು ಪಾಸಿಟಿವ್ ಇರುತ್ತೆ. ನೆಕ್ಸ್ಟ್ 90 ಅಂದ್ರೆ ಚೇಂಜ್ ಮಾಡಬೇಕು. ಕಾಸ್ ಇದನ್ನ ಸೈನ್ ಚೇಂಜ್ ಮಾಡಬೇಕು. ಸೈನ್ ಎ ಬರಿಬೇಕು. 90 ಪ್ಲಸ್ ಅನ್ನೋದು ಯಾವ ಕ್ವಾಡ್ರೆಂಟ್ ಇದು? ಇದು ಸೆಕೆಂಡ್. ಇದು ಕೂಡ ಯಾವುದು? 90 ಪ್ಲಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಅಲ್ಲಿ ಕಾಸ್ ಏನಾಗಿರುತ್ತೆ? ಪಾಸಿಟಿವ್ ನೆಗೆಟಿವ್? ನೆಗೆಟಿವ್. ಡಿವೈಡೆಡ್ ಬೈ ಏನಾದ್ರೂ ಇರ್ಲಿ. ನ್ಯೂಮರೇಟರ್ ಮಾಡಿದೆ ನೋಡಿ. ಈಗ ಇದು ಪ್ಲಸ್ ಸೈನ್ ಎ, ಇದು ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು 0 ಬೈ ಏನಾದ್ರೂ ಇದ್ರೂ ಕೂಡ ಆನ್ಸರ್ ಏನ್ ಬರುತ್ತೆ? 0. ಆದ್ರೆ ನಾನು ಡಿನಾಮಿನೇಟರ್ ಏನಾದ್ರೂ ಮಾಡಕ್ಕೆ ಹೋಗ್ಲಿಲ್ಲ, ನಾನು ಬೇಕಿಲ್ಲ ನಮ್ಗೆ. ಯಾಕಂದ್ರೆ ನ್ಯೂಮರೇಟರ್ 0 ಬಂದ್ಬಿಡ್ತಲ್ವಾ. ಯಾಕಂದ್ರೆ ನಮಗೆ ಗೊತ್ತಿದೆ 0 ಬೈ ಎನಿಥಿಂಗ್, ಇದು ಗೊತ್ತಿರಬೇಕು. 0 ಬೈ ಎನಿಥಿಂಗ್ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ನೆನ್ಪಿಟ್ಕೋಬೇಕು. ಹಂಗಾಗಿ ನಾನು ಡೈರೆಕ್ಟ್ ಆಗಿ 0 ಅಂತ ಹೊಡೆದಾಕ್ತೆ ಅಷ್ಟೇ. So if tan theta is equal to sin 45 cos 45 plus sin 30, then 1 plus cot theta is equal to ಅಂತ ಕೊಟ್ಟಿದ್ದಾರೆ. ಯಾರಾದ್ರೂ ಮಾಡಿ ಹೇಳಿ ಆನ್ಸರ್. ಅಂದ್ರೆ tan theta is equal to ಇಷ್ಟು ಕೊಟ್ಬಿಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ tan theta ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬಿಡೋಣ. tan theta is equal to ನೋಡಿ, ಈಗ sin 45 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/√2. cos 45 ಡಿಗ್ರಿ ವ್ಯಾಲ್ಯೂ ಕೂಡ ನಿಮಗೆ 1/√2 ಇರುತ್ತೆ. ಪ್ಲಸ್ sin 30 ಡಿಗ್ರಿ ವ್ಯಾಲ್ಯೂ ಬಂದ್ಬಿಟ್ಟು 1/2. ಇದು ನಿಮಗೆ 1/√2 ಇಂಟು 1/√2 ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ 1/2 ಬರುತ್ತೆ. ನಿಮಗೆ ಗೊತ್ತಿದೆ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ 1/2 ಬರುತ್ತೆ. 1/2 ಪ್ಲಸ್ 1/2 1/2 ಪ್ಲಸ್ 1/2 ಏನಾಗುತ್ತೆ? 1 ಆಗುತ್ತೆ. ಅರ್ಧ ಪ್ಲಸ್ ಅರ್ಧ ಫುಲ್ ಅಲ್ವೇನ್ರೋ? ಗೊತ್ತಿಲ್ಲ. ಕ್ವಾರ್ಟರ್ ಎಷ್ಟಪ್ಪ? ಕ್ವಾರ್ಟರ್ ಪ್ಲಸ್ ಕ್ವಾರ್ಟರ್ ಹಾಫ್ ಪ್ಲಸ್ ಹಾಫ್ ಫುಲ್. ಓಕೆನಾ? ಇದು ಹಾಫ್ ಪ್ಲಸ್ ಹಾಫ್ ಇಸ್ ಫುಲ್ ಅಂದ್ರೆ 1 ಅಂತ. ಈಗ ನಮಗೆ tan theta ವ್ಯಾಲ್ಯೂ ಗೊತ್ತಾಯ್ತು. ಸೊ ದೆನ್ ವಾಟ್ ವಿಲ್ ಬಿ cot theta? ಆರ್ ಎಲ್ಸ್ ನಮಗೆ ಕೇಳಿರೋದೇನು? 1 ಪ್ಲಸ್ cot theta ಕೇಳಿದಾನೆ. I can write this as 1 plus cot ನ ನಾವು ರೆಸಿಪ್ರೋಕಲ್ ರಿಲೇಶನ್ಶಿಪ್ ಬರೀಬೋದಲ್ಲ, 1/tan theta ಅಂತ ಬರ್ಕೋಬೋದಲ್ವಾ. cot can be represented as tan theta because tan and cot are reciprocals, which is equal to 1 plus 1 by what is tan theta? Tan theta value ನಿಮ್ಗೆ 1 ಬಂದಿದೆ, 1/1. So which is equal to 1 plus 1/1 is 1 only. 1 plus 1 is 2. So option C is correct. The value of sin square pi by 6 plus sin square pi by 3 plus sin square pi by 2. ಏನ್ ಬರುತ್ತೆ ಆನ್ಸರ್? ನೋಡಿ ಏನ್ ಬರುತ್ತೆ? which is equal to sin square pi by 6 ಅಂದ್ರೆ 30 ಡಿಗ್ರಿ ಕಂಡ್ರೋ. 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/2 ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕೊಂತೀನಿ. ಪ್ಲಸ್ ಇದು 60 ಡಿಗ್ರಿ, pi by 3 ಅಂದ್ರೆ 60. sin 60 ವ್ಯಾಲ್ಯೂ ಎಷ್ಟು? √3/2 ಹೋಲ್ ಸ್ಕ್ವೇರ್.
ಸೈನ್ 90 ವ್ಯಾಲ್ಯೂ ಎಷ್ಟು? 1 ಸ್ಕ್ವೇರ್. ಈಗ ಸ್ಕ್ವೇರ್ ಮಾಡೋಣ. 1ಗೆ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 2ಗೆ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ? 4 ಬರುತ್ತೆ, ಪ್ಲಸ್ √3ಗೆ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ? ಇಲ್ಲಿ 3 ಬರುತ್ತೆ. 2 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ, ಪ್ಲಸ್ 1 ಸ್ಕ್ವೇರ್ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತದೆ. ಫಸ್ಟ್ ನಾನು ಇವೆರಡನ್ನು ಸಿಂಪ್ಲಿಫೈ ಮಾಡ್ಕೊಂತೀನಿ. ಡಿನಾಮಿನೇಟರ್ ಸೇಮ್ ಇದೆ, 4 ಹಂಗೆ ಬರ್ಕೋತೀನಿ. ಇದೇನು ಬರುತ್ತೆ? 1 + 3 ಬರುತ್ತೆ. LCM ತಗೊಂಡಿದ್ದೀನಿ ಇವೆರಡಕ್ಕೂ. ದಿಸ್ +1 ಆಸ್ ಇಟ್ ಇಸ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 + 3 ಎಷ್ಟಪ್ಪ? 4 ಆಯ್ತದೆ. 4/4 + 1 ಆಯ್ತದೆ. 4/4 ಏನಾಯ್ತದೆ? ಕ್ಯಾನ್ಸಲ್ ಆಗಿ 1 ಬರ್ತದೆ. 1 + 1 is 2. 2 ಗೀಟು 3 ಡಾಟು. ಆಪ್ಷನ್ ಸಿ ಇಸ್ ಕರೆಕ್ಟ್ ಅಗೈನ್. ಇದಕ್ಕೂ ಕೂಡ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. So the value of sin square 3π/10 plus cos square 3π/10 minus sin square π/2 is. ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಯಾರಾದ್ರೂ ಆನ್ಸರ್ ಗೊತ್ತಾ? ಯಾರಾದ್ರೂ ಆನ್ಸರ್ ಮಾಡಿದಿರಾ? ಮಾತಾಡ್ರೋ. ಗಂಡೈಕ್ಳ ಮಾತಾಡ್ರಲ್ಲ, ಮಾತಾಡ್ರಮ್ಮ. ನೀವಾದ್ರೂ ಹೆಣ್ಣೈಕ್ಳು ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲ ಸರ್ ಗೊತ್ತಾಗ್ಲಿಲ್ಲ ಸರ್ ಅಂತನಾದ್ರೂ ಹೇಳ್ರು. ಎಸ್, ಓಕೆ ಓಕೆ, ಡನ್. ಎಸ್, ಇದು ತುಂಬಾ ಈಸಿ ಕ್ವಶನ್. ಓಕೆ, ಡೆಡ್ ಈಸಿ ಕ್ವಶನ್ ಇದು. ಈಗ ಏನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಜನಗಳನ್ನ ಹೆಂಗ್ ಯಾಮಾರ್ಸೋದು ಅಥವಾ ಸ್ಟೂಡೆಂಟ್ಸ್ನ ಹೆಂಗ್ ಯಾಮಾರ್ಸೋದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಸಾಕ್ಷಿ. ಓಕೆ, ನಾನು ಆಕ್ಚುಲಿ ಯಾಮಾರಿಸ್ತೀನಿ ತುಂಬಾ ಜನಕ್ಕೆ. ಓಕೆ, ಅಲಾಕ್ ಬುಲಾಕಲ್ಲಿ ಹಾಕಿರ್ತಾರೆ ಬಿಡಿ, ಅದು ಬೇರೆ ವಿಷಯ. ತುಂಬಾ ಜನ 0 ಹಾಕಿರ್ತೀರ ಆನ್ಸರ್. ಓಕೆ, ಯಾಕೆಂದ್ರೆ 0 ಅಂದ್ರೆ ನಮ್ಮ ಹುಡುಗರು ತುಂಬಾ ಇಷ್ಟ. ಅದೊಂದು ವಿಷಯ ಇರ್ಲಿ ಬಿಡಿ. ಮತ್ತೆ ಇನ್ನೊಂದು ಏನು ವಿಷಯ ಅಂತ ಅಂದ್ರೆ, ನೀವೆಲ್ಲರೂ ಕೂಡ ಈ 3π/10 ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ, ಹೌದಾ ಇಲ್ವಾ? ಏನದು 3π/10 ಹೆಂಗ್ ಮಾಡೋದು, sin 3π/10 ಹೆಂಗ್ ವ್ಯಾಲ್ಯೂ ಕಂಡಿಯೋದು ಅಂತ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಅದ್ರ ಬಗ್ಗೆ ಯೋಚನೆ ಮಾಡಂಗೆ ಇಲ್ಲ ನಾವಿಲ್ಲಿ. ಓಕೆನಾ? ಇದು ಐಡೆಂಟಿಟಿ ಮೇಲೆ ಇರುವಂತಹ ಕ್ವಶನ್. ಓಕೆ, ನಮ್ಗೆ ಗೊತ್ತಿದೆ sin ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಏನಪ್ಪ ಐಡೆಂಟಿಟಿ ಇರೋದು ನಮ್ಗೆ? 1 ಅಲ್ವೇನಪ್ಪ? sin ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ 1 ಅಂತ ಗೊತ್ತಲ್ವಾ? ಅದೇ ಐಡೆಂಟಿಟಿ ಕಂಡ್ರೋ ಇಲ್ಲಿ. ನೋಡಿ, ಈಗ sin ಸ್ಕ್ವಯರ್ 3π/10 ಇದೆ, ಇಲ್ಲೂ ಕೂಡ 3π/10 ಇದೆ. sin ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು ಏನದು? 1. ಅಲ್ಲಲ್ಲ, ಆನ್ಸರ್ ಅಷ್ಟೇ ಅಲ್ಲ, ನಾನು ಹೇಳ್ತೇನೆ, ಇನ್ನ ಮುಗ್ದಿಲ್ಲ ಅದು. ಓಕೆನಾ? ಅಂದ್ರೆ ಈಗ sin ಸ್ಕ್ವೇರ್ 3π/10 ಪ್ಲಸ್ ಕಾಸ್ ಸ್ಕ್ವೇರ್ 3π/10 ಮೈನಸ್ ಏನ್ ಕೊಟ್ಟಿದ್ದಾನೆ ಅಲ್ಲಿ? sin ಸ್ಕ್ವೇರ್ π/2 ಕೊಟ್ಟಿದ್ದಾನೆ ಅಲ್ವಾ? ಇಷ್ಟೂ ಜಾಗದಲ್ಲಿ ನಾನೇನಂತ ಬರಿಬಹುದು? 1 ಅಂತ ಬರಿಬೋದಾ? ದಿಸ್ ಇಸ್ 1 ಮೈನಸ್ sin 90 ವ್ಯಾಲ್ಯೂ ಎಷ್ಟು? 1. That is 1 square, which is equal to 1 minus 1 is what? 0. Option is correct. ಅರ್ಥ ಆಯ್ತಾ? ತುಂಬಾ ಯೋಚನೆ ಮಾಡುವಂತ ಪ್ರಾಬ್ಲಮ್ ಅಲ್ಲ. ಯೋಚನೆ ಮಾಡಿ ಅಂದ್ರೆ ನೀವು ಕಲ್ತಿರೋದ್ ಬಿಟ್ಟು ಅವನೇನು ಹೊಸ್ತಾಗಿ ಕೇಳಲ್ಲ. ಕೇಳುವಂತಹ ರೀತಿ ಇದೆಯಲ್ವಾ, ಅದನ್ನ ಸ್ವಲ್ಪ ವಿಭಿನ್ನವಾಗಿ ಕೇಳ್ತಾನಷ್ಟೇ. ನೋಡಿ ಇಲ್ಲಿ, ಅಯ್ಯೋ ಈ ಐಡೆಂಟಿಟಿನೇ ಅಲ್ವಾ ಅದು ಅಂತ ನಿಮ್ಗೆ ಕಂಡುಹಿಡಿಯಕ್ಕೆ ಆಗಲ್ಲ ನಿಮ್ಗೆ ಅದು. ಓಕೆನಾ? sin ಸ್ಕ್ವೇರ್ ಪ್ಲಸ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಅಂತ ಬರೀತೀರಾ. ಆ ಥೀಟಾ ಜಾಗದಲ್ಲಿ ಬೇರೆ ಯಾವ್ದನ್ನ ಹಾಕ್ಬಿಟ್ರೆ ನಿಮ್ಗೆ ಅಲ್ಲೇ ಗೊತ್ತಾಗೋದಿಲ್ಲ. ಓಕೆನಾ? ಸೊ ವೆರಿ ಸಿಂಪಲ್. ಅರ್ಥ ಆಯ್ತಲ್ವಾ ಇದು? ಇಷ್ಟೇ.
ಬಟ್ ಇದನ್ನ ಅಪ್ಲೈ ಮಾಡ್ಬೇಕಂದ್ರೆ ಈ ಥೀಟಾ ಇಲ್ಲೂ ಥೀಟಾ ಸೇಮ್ ಇರಬೇಕು, ಬೇರೆ ಇದ್ರೆ ಅಪ್ಲೈ ಮಾಡಕ್ ಬರಲ್ಲ. ತುಂಬಾ ಜನ ನೀವು ಮಾಡಿರ್ತೀರಾ ಪೈ ಅಂದ್ರೆ 180 ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಅಲ್ಲೆಲ್ಲ ಮಾಡ್ಕೊಂಡು ಹೋಗಿರ್ತೀರಾ, ಬಟ್ ಅದಲ್ಲ. ಇದು ಸ್ವಲ್ಪ ಸೈಕು. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಪೈ ಬೈ 4, ಸೈನ್ ಸ್ಕ್ವೇರ್ 3 ಪೈ ಬೈ 4, ಸೈನ್ ಸ್ಕ್ವೇರ್ 5 ಪೈ ಬೈ 4, ಸೈನ್ ಸ್ಕ್ವೇರ್ ಆಫ್ 7 ಪೈ ಬೈ 4 ಇದೆ. ಇದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಆ ಶಾರ್ಟ್ ಕಟ್ ನಿಮಗೆ ಗೊತ್ತಿರ್ಲಿ ಬೇಗ ಆನ್ಸರ್ ಮಾಡ್ಬೋದು, ಇಲ್ಲ ಅಂತ ನಾರ್ಮಲ್ ಮೆಥಡ್ ಅಲ್ಲೂ ಮಾಡ್ಬೋದು. ನಾರ್ಮಲ್ ಮೆಥಡ್ ಅಲ್ಲಿ ಮಾಡಕ್ ಹೋದ್ರೆ ಇದು ಓಕೆ, ಇದು ಮತ್ತೆ ಇದು ಈ ಮೂರಕ್ಕೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಆಮೇಲೆ ಮಾಡ್ಬೇಕಾಗತ್ತೆ. ಇನ್ನೊಂದು ಸಿಂಪಲ್ ರಿಸಲ್ಟ್ ಏನಂತಂದ್ರೆ ಸೈನ್ ಒಳಗಡೆ ನಿಮ್ಗೆ ಇಲ್ಲಿ ಏನಾದ್ರೂ ಆಡ್ ಮಲ್ಟಿಪಲ್, ಆಡ್ ನಂಬರ್, ಆಡ್ ಮಲ್ಟಿಪಲ್ ಆಫ್ ಪೈ ಬೈ 4 ಏನಾದ್ರೂ ಇತ್ತು ಅಂದ್ರೆ, ಸೈನ್ ಆಫ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 4 ಇತ್ತು ಅಂದ್ರೆ ಅದಕ್ಕೆ ಪಕ್ಕ ಆನ್ಸರ್ ಇಲ್ಲ ಪ್ಲಸ್ ಬರುತ್ತೆ ಇಲ್ಲ ಮೈನಸ್ ಬರುತ್ತೆ, 1/√2 ಬರುತ್ತೆ. ಇದು ತರಲಿರ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನ್ ಗೊತ್ತೇನೋ, ಪೈ ಬೈ 4 ಇರ್ಲಿ, ಪೈ ಬೈ 4 ಪಕ್ಕದಲ್ಲಿ ಆಡ್ ನಂಬರ್ ಇರಬೇಕು. ಆಡ್ ನಂಬರ್ 1 ಇದೆ, ಸೈನ್ 1 ಪೈ ಬೈ 4. ಇಲ್ಲಿ ಪೈ ಬೈ 4 ಪಕ್ಕದಲ್ಲೇ ನೋಡಿ, ಈ ಪೈ ಬೈ 4 ಪಕ್ಕದಲ್ಲೇ ಇದೆ, ಇಲ್ಲಿ 3 ಇದೆ. ಈ ಪೈ ಬೈ 4 ಪಕ್ಕದಲ್ಲೇ ಇದೆ, ಇಲ್ಲಿ 5 ಇದೆ. ಈ ಪೈ ಬೈ 4 ಪಕ್ಕದಲ್ಲೇ ಇದೆ, 5 ಇದೆ. ಅದು ಆನ್ಸರು ಇಲ್ಲ ಪ್ಲಸ್ 1/√2 ಬರುತ್ತೆ, ಇಲ್ಲ ಅಂದ್ರೆ ಮೈನಸ್ 1/√2 ಬರುತ್ತೆ. ಎರಡರಲ್ಲಿ ಒಂದೇ ಆಪ್ಷನ್. ಸೈನ್ ಆಫ್ ಎನಿಥಿಂಗ್ ಮಲ್ಟಿಪಲ್ ಆಫ್ ಪೈ ಬೈ 4, ಆಡ್ ಮಲ್ಟಿಪಲ್ ಆಫ್ ಪೈ ಬೈ 4 ಬಂದ್ರೆ ನಿಮ್ಮ ಆನ್ಸರ್ ಇಲ್ಲ ಪ್ಲಸ್ 1/√2 ಬರುತ್ತೆ, ಇಲ್ಲ ಅಂದ್ರೆ ಮೈನಸ್ 1/√2 ಬರುತ್ತೆ. ಇಷ್ಟು ಮಾತ್ರ ಗೊತ್ತಿಲ್ಲ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ, ಎಲ್ಲಾ ಕಡೆನೂ ಸ್ಕ್ವೇರ್ ಇರೋದ್ರಿಂದ ಮೈನಸ್ ಇದ್ರು ಮೈನಸ್ಗೆ ಸ್ಕ್ವೇರ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಮೈನಸ್ಗೆ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗ್ಬಿಡುತ್ತೆ. ಹಂಗಾಗಿ ಎಲ್ಲಾನು ಪ್ಲಸ್ ಆಗ್ಬಿಡ್ತವೆ. ಸೊ ಇದನ್ನೆಲ್ಲ ಸ್ಕ್ವೇರ್ ಮಾಡ್ಬಿಟ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಇದು ಎಲ್ಲ ಪ್ಲಸ್ ಆಗ್ಬಿಡ್ತವೆ. ಅಂದ್ರೆ 1/√2 ಹೋಲ್ ಸ್ಕ್ವೇರ್ ಪ್ಲಸ್ 1/√2 ಹೋಲ್ ಸ್ಕ್ವೇರ್ ಪ್ಲಸ್ 1/√2 ಹೋಲ್ ಸ್ಕ್ವೇರ್. ಎಷ್ಟಿದೆ? 4. 1 2 3 4. 1/√2 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂತ ಹೋಗು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ಇಲ್ಲಿ? 1/2. ಇದು ಕೂಡ 1/2, ಇದು ಕೂಡ 1/2, ಇದು ಕೂಡ 1/2. ಅರ್ಧ ಪ್ಲಸ್ ಅರ್ಧ ಪ್ಲಸ್ ಅರ್ಧ ಪ್ಲಸ್ ಅರ್ಧ ಎಷ್ಟು? 4 ಅರ್ಧ ಹಾಕಿದ್ರೆ ಎಷ್ಟಾಗುತ್ತೋ? 2 ಆಗುತ್ತೆ ಅಷ್ಟೇ, 2. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಇದೊಂದು ನೆನ್ಪಿಟ್ಕೊಳ್ಳಿ, ಸೈನ್ ಆಫ್ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 4 ಈಸ್ ಪ್ಲಸ್ ಆರ್ ಮೈನಸ್ ಪೈ ಬೈ 4 ಬರುತ್ತೆ. ಇಲ್ಲೆಲ್ಲ ಪ್ಲಸ್ ಆರ್ ಮೈನಸ್ ಬರುತ್ತೆ. ಸಿನ್ಸ್ ಇಟ್ ಈಸ್ ಸ್ಕ್ವೇರ್, ಆ ಮೈನಸ್ ಏನಾಗುತ್ತದೋ, ಮೈನಸ್ ಇದ್ರೂ ಕೂಡ ಅದೇನಾಗಿರುತ್ತದು ಸ್ಕ್ವೇರ್ ಇರೋದ್ರಿಂದ ಪ್ಲಸ್ ಆಗ್ಬಿಡುತ್ತೆ. ಓಕೆ, ಹಾಗಾಗಿ ಎಲ್ಲ ಪ್ಲಸ್ ಬಂದ್ಬಿಡ್ತವೆ. ಇಫ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1, then the value of sin theta into cos theta ಕೇಳಿದಾನೆ. sin theta into cos theta is equal to, ನೋಡಿ ವೆರಿ ಸಿಂಪಲ್, ಇದು ಕ್ವಶನ್ ಅಷ್ಟೇ. ಈಗ ಫಸ್ಟ್ ಆಫ್ ಆಲ್ sin theta plus cos theta is equal to 1 ಅಂತ ಕೊಟ್ಟಿದ್ದಾನೆ. ನಾನೇನ್ ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬಿಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, ಈಗ ಇದು sin theta plus cos theta the square is equal to 1 square. ಇದು a plus b whole square ಫಾರ್ಮುಲಾ ತರ ಇದೆ. ಎರಡು ಕಡೆ ಸ್ಕ್ವೇರ್ ಮಾಡಿದ್ದೀನಿ ಅಷ್ಟೇ. a plus b whole square ಫಾರ್ಮುಲಾ ಅಪ್ಲೈ ಮಾಡಿ. a plus b whole square ಫಾರ್ಮುಲಾ ಅಂದ್ರೆ ಏನು? a square plus b square plus 2ab is equal to, ಇಲ್ಲಿ 1 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 1 ಆಗುತ್ತೆ. ನಾನು ಯೂಸ್ ಮಾಡಿರೋ ಫಾರ್ಮುಲಾ ಬಂದ್ಬಿಟ್ಟಿದ್ದು a plus b whole square ಅಷ್ಟೇ ಕಂಟ್ರೋಲ್. a plus b whole square ಫಾರ್ಮುಲಾ 4ನೇ ಕ್ಲಾಸ್ ಅಲ್ಲಿ ಕಲ್ತಿರ್ತಿರಲ್ವಾ, a square plus b square plus 2 into a into b. ಅಲ್ಲಿ a ಜಾಗದಲ್ಲಿ sin theta ಇದೆ, b ಜಾಗದಲ್ಲಿ cos theta ಇದೆ. ಅದಕ್ಕೆ ಅಪ್ಲೈ ಮಾಡ್ಬಿಟ್ರೆ ನಿಮ್ಗೆ ಹಿಂಗ್ ಬರ್ತದ, ಕೇಳಕತ್ತದ? ಸೊ ಈಗ ದಿಸ್ ಇಸ್ ಅಗೈನ್ an identity, right? sin square theta plus cos square theta is what? It is 1. So 1 plus 2 sin theta into cos theta is equal to 1. So I'm going to shift this one that side. ಏನಾಗುತ್ತೆ ಅವಾಗ? 2 sin theta into cos theta will be equal to what? Will be equal to 1 minus 1. So that is sin theta cos theta. That is 2 sin theta into cos theta is equal to 1 minus 1 is 0. ಇದನ್ನ ಈ ಕಡೆ ಕಳಿಸಿದ್ರೆ ಅದು 0 ಆಗ್ಬಿಡುತ್ತೆ.
ಸೈನ್ ಥೀಟಾ ಇಂಟು ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಅರ್ಥ ಆಯ್ತಾ ಈ ಕ್ವಶನ್? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ಬೇಕಷ್ಟೇ. ಅವ್ನು ಕೇಳಿರೋದೇ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸಮ್ ಕೊಟ್ಟಿದ್ದಾನೆ, ಸೈನ್ ಪ್ಲಸ್ ಕಾಸ್ ಏನೋ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಕೇಳಿದಾನ ಅಷ್ಟೇ. ಸೊ ದಿಸ್ ಇಸ್ ದ ಥಿಂಗ್. ಆ 2 ಕೆಳಗಡೆ ಹೋಯ್ತು ಕಣೋ, ಇನ್ನೊಂದು ಸ್ಟೆಪ್ ಬರೆದ್ಬಿಡು, ಡಿವೈಡೆಡ್ ಬೈ 2 ಅಂತ. ನಾನು ಅವಾಗಲೇ ಹೇಳ್ಕೊಟ್ನಲ್ಲ, ಏನಂತ ಹೇಳಿದ್ದೇಳು? 0 by anything is what? 0. ಹಂಗಾಗಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಈ ವಾಟ್? 0 ಅಂತ ಹೇಳ್ತೀವಿ. ಲಾಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಟ್ಯಾನ್ ಆಫ್ ಮೈನಸ್ 750 ಡಿಗ್ರಿ ಮಾಡಿರ್ತೀರಾ ಪ್ರಾಬಬ್ಲಿ ಎಲ್ಲರೂ ಕೂಡ. ಸೊ ಟ್ಯಾನ್ ಆಫ್ minus 750 degree. First of all, you have to bring that minus outside. ಈಗ ಮೈನಸ್ ತಗೋತೀವಿ, tan 750 degree. ವೆರಿ ಗುಡ್. ಮೈನಸ್ tan, ಹೆಂಗ್ ಸ್ಪ್ಲಿಟ್ ಮಾಡ್ತೀರಾ ಇದನ್ನ? Yes, 720 is 0, so minus tan 30 degree, so which is equal to minus tan 30 degree value ಎಷ್ಟು? So 1 by root 3, so option B is correct. Option B is correct. So ಇಷ್ಟಿದೆ. 20 ಕ್ವಶನ್ಸ್ ಸಾಲ್ವ್ ಮಾಡಿದೀವಿ. ಈ 20 ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿರೋದು ಬಂದ್ಬಿಟ್ಟು ರಿಸಲ್ಟ್ ಬಿಟ್ಟಿಲ್ಲ ಅಲ್ವಾ ನಿಮ್ಗಿನ್ನ? ರಿಸಲ್ಟು ಹೇಳ್ತೀನಿ. ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು 19 ತೆಗೆದಿದ್ದಾರೆ, 19 ಮಾರ್ಕ್ಸ್. ಓಕೆನಾ? ಸೊ 19 ಔಟ್ ಆಫ್ 20 ಮಾರ್ಕ್ಸ್ಗೆ 19 ಮಾರ್ಕ್ಸ್ ತಗೊಂಡಿದ್ದಾರೆ ಒಬ್ರು. 18 ತಗೊಂಡಿದ್ದಾರೆ, 17, 16 ಎಲ್ಲ ತಗೊಂಡಿದ್ದಾರೆ. ಓಕೆನಾ? ನಾನು ರಿಸಲ್ಟ್ ನಾನು ಇವತ್ತು ಗ್ರೂಪಲ್ಲಿ ಹಾಕ್ತೀನಿ. ಈಗ ಜಸ್ಟ್ ಫಿನಿಶ್ ಆಫ್ಟರ್ ದಿ ಕ್ಲಾಸ್ ಐ ಪುಟ್ ದ ರಿಸಲ್ಟ್. ಇದು ಬಂದ್ಬಿಟ್ಟು ನಾಗವೇಣಿ ಅಂತ. ನಾಗವೇಣಿ ಇದೆಯಾ ನಮ್ಮ ಗ್ರೂಪ್? ಏನಾದ್ರು ಕ್ಲಾಸ್ ಅಲ್ಲಿ ಇದೆಯಾ ನಾಗವೇಣಿ? ಆರ್ ಯು ದೇರ್ ಇನ್ ದ ಕ್ಲಾಸ್? ಎಸ್. ಸೊ ನೀವು 19 ಮಾರ್ಕ್ಸ್ ತಗೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಯಾವ ಕಾಲೇಜ್ ನಿಮ್ದು? GPT. ಓಕೆ. ಯಾವ ಡಿಸ್ಟಿಕ್ಕು? ಕಲಬುರಗಿ. ಕಂಗ್ರ್ಯಾಚುಲೇಷನ್ ಅಮ್ಮ. ಓಕೆನಾ? ಸೊ ಯು ಹ್ಯಾವ್ ಗಾಟ್ 19 ಮಾರ್ಕ್ಸ್ ಔಟ್ ಆಫ್ 20. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಇದೇ ತರ ಕಂಟಿನ್ಯೂ ಮಾಡಿ. ಓಕೆ. ನಿಮ್ಗೇನು ಪ್ರೈಸ್ ಹೇಳಿದೀವಿ, ಸೊ ಆಫ್ಟರ್ ದಿ ಕ್ಲಾಸ್ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ವಿ ವಿಲ್ ಅಪ್ರೋಚ್. ಓಕೆ. ಸೊ ಇದೇ ತರ ಎಲ್ಲರೂ ಕೂಡ ಕ್ವಿಜ್ ನ ಅಥವಾ ಟೆಸ್ಟ್ ನ, ಮತ್ತೆ ಐ ಹ್ಯಾವ್ ಸೀನ್ ಸೋ ಮೆನಿ ಸ್ಟೂಡೆಂಟ್ಸ್. ನಾನು ಯೂಟ್ಯೂಬ್ ನಲ್ಲಿ ಕ್ವಶನ್ಸ್ ಗಳನ್ನ ಹಾಕ್ತಾ ಇರ್ತೀನಿ, ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್, ಸ್ಟಾಟ್ಸ್ ಇರ್ಬೋದು, PMS ಇರ್ಬೋದು, IT ಸ್ಕಿಲ್ಸ್ ಇರ್ಬೋದು. ದಯವಿಟ್ಟು ಹೋಗಿ, ಏನ್ ಗೊತ್ತಾ, ಕ್ವಿಜ್ ಗಳನ್ನ ಅಟೆಂಡ್ ಮಾಡಿದಾಗ ಏನಾಗುತ್ತೆ, ಯಾವ್ದೋ ಒಂದು ಕ್ವಶನ್ ಸುಮ್ಮನೆ ಓದ್ತೀರ, ರ್ಯಾಂಡಮ್ ಆಗೋದು. ನಿಮಗೆ ಕನ್ಸೆಪ್ಟೇ ಓದ್ಬೇಕಾಗಿಲ್ಲ ಗುರು, ಸುಮ್ಮನೆ ಕ್ವಶನ್ ಓದು, ಯಾವ್ದೋ ಒಂದು ಟಿಕ್ ಹಾಕು, ಅಲ್ಲಿ ರೈಟ್ ಆನ್ಸರ್ ಯಾವ್ದು ಅಂತ ತೋರಿಸುತ್ತೆ. ಅಟ್ಲೀಸ್ಟ್ ನಿನ್ಗೆ ತಲೆಗಂತೂ ಬಂದಿರುತ್ತೆ ಯಾವ್ದು ರೈಟ್ ಆನ್ಸರ್ ಅಂತ. ಈ ಕನ್ಸೆಪ್ಟ್ ಓದ್ಬೇಕಾದ್ರೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೀವು ಅಟ್ಲೀಸ್ಟ್ ಕೊನೆಗೆ ನಿಮ್ ಕೈ ಎಲ್ಲಾ ಸಬ್ಜೆಕ್ಟ್ ನ ಫಿನಿಶ್ ಅಪ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಕ್ವಶನ್ ಓದಿರ್ತೀವಿ, ಅದೇ ಟೈಪ್ ಅಲ್ಲಿ ಬಂದ್ರೆ ಯು ಕ್ಯಾನ್ ಪ್ರಿಡಿಕ್ಟ್ ದ ಆನ್ಸರ್ಸ್ ಅಲ್ವಾ. ನಾವೇನೋ ಮಾಡ್ದಂಗೆ ಇದ್ದು ಏನೋ ಒಂದು ರೀಲ್ಸ್ ನ ಹಿಂಗೆ ಕುಣಿಯೋದ್ ಪಣಿಯೋದ್ ನೋಡೋದ್ರ ಬದಲಾಗಿ ಯೂಟ್ಯೂಬ್ ಅಲ್ಲಿ ಹೋಗಿ ನಾವೆಲ್ಲ ಈ ಪ್ಲಾಟ್ಫಾರ್ಮ್ ಮಾಡೋ ಉದ್ದೇಶನೇ ಅದು. ಓಕೆನಾ? ನೀವು ನೋಡಿ ಯಾವ ಇದ್ರಲ್ಲಿ ಹಾಕ್ತಾರಪ್ಪ, ನೀವು ನಂಬೋದಿಲ್ಲ, ಕ್ವಶನ್ ಆಫ್ ದ ಡೇ ಅಂತ ನಾವು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕ್ತೀವಿ. ನೀವು ನಂಬಲ್ಲ, ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕ್ವಶನ್ ಆಫ್ ದ ಡೇ ಅಂತ ಡೈಲಿ 5 ಕ್ವಶನ್ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಇರುತ್ತೆ. ಡೈಲಿ 4-5 ಕ್ವಶನ್ ನಿಮ್ಗೆ ನಮ್ಮ ಕಮ್ಯುನಿಟಿ ಅಭ್ಯಾಸ DCET ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಕಮ್ಯುನಿಟಿ ಬರುತ್ತೆ. ಕಮ್ಯುನಿಟಿ ಒಳಗಡೆ ಹೋದ್ರೆ ದಿನಕ್ಕೆ 4-5 ಕ್ವಶನ್ ಹಾಕ್ತಾ ಇರ್ತೀವಿ. ಎಷ್ಟು ಜನ ವಾಚ್ ಮಾಡ್ತೀರಿ? ಎಷ್ಟು ಜನ? ಸುಮ್ಮನೆ ಒಂದು ಟಿಕ್ ಮಾಡಿದ್ರೆ ಸಾಕು. ಓಕೆನಾ? ಇದನ್ನ ಬೆಳೆಸ್ಕೊಳ್ಳಿ. ನಾವ್ ಎಲ್ಲೆಲ್ಲಿ ಟೈಮ್ ನ ಕೊಡ್ಬೇಕು. ದಿಸ್ ಇಸ್ ದ ಸ್ಟೇಜ್. ಅಂದ್ರೆ ನೀವೇನು ಬಂದಿದ್ದೀರಾ ಇಲ್ಲಿ ಕ್ಲಾಸ್ ಅಟೆಂಡ್ ಆಗಿದ್ದೀರಾ, ನೀವು ಸ್ಪೆಷಲಿ ನಿಮ್ಮ ಏನೋ ಒಂದು ಡ್ರೀಮ್ ಇಟ್ಕೊಂಡು ಬಂದಿರ್ತೀರಾ,
ನಾನು ಒಳ್ಳೆ ಕಾಲೇಜ್ ತಗೋಬೇಕು, ಒಳ್ಳೆ ಸೀಟ್ ತಗೋಬೇಕು, ಅದಕ್ಕೆ ಏನ್ ಪಾತ್ ಇದೆ, ಅದಕ್ಕೆ ನೀನ್ ಹೆಂಗೆ ಟೈಮ್ ಟೇಬಲ್ ನ ಫಾಲೋ ಮಾಡ್ಬೇಕು, ನೀನ್ ಹೆಂಗೆ ಯಾವ್ದ್ರ ಕಡೆ ಗಮನ ಕೊಡ್ಬೇಕು ಅದ್ರ ಕಡೆ ಗಮನ ಕೊಡಿ. ಟೈಮ್ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಾ ಅದನ್ನೆಲ್ಲ ನಾನು ಹೇಳ್ತೀನಲ್ಲ, ನಿಮ್ಮ ಡ್ರೀಮ್ಗೆ ಏನ್ ಯಾವ್ಯಾವ ಥಿಂಗ್ಸ್ ನಿಮ್ಗೆ ಬೇಕು ಅವನ್ನ ಮಾತ್ರ ನಿಮ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೇಡದಿರೋ ವಿಷಯಗಳನ್ನ ಸ್ವಲ್ಪ ದೂರ ತಳ್ಳಿ. ಯಾಕಂದ್ರೆ ಟೈಮ್ ಕಡಿಮೆ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ನೀನು ಅಂತಂದ್ರೆ ನಿಮ್ಗಿಂತ ದೊಡ್ಡವ್ರು ಇರ್ತಾರೆ, ಓಕೆನಾ, ತುಂಬಾ ದಿವಸದಿಂದ ಪ್ರಿಪೇರ್ ಆಗಿರೋರು ಇರ್ತಾರೆ. ಎಲ್ರ ಜೊತೆಗೆ ನೀನ್ ಕಂಪೀಟ್ ಮಾಡ್ಬೇಕು, ಅರ್ಥ ಮಾಡ್ಕೊ. ಅದಾಗ್ಬೇಕು ಅಂತಂದ್ರೆ ಇದು ಅಸಾಧ್ಯ ಅಂತೂ ಅಲ್ಲ, ಓಕೆನಾ. ನೀನ್ ಕರೆಕ್ಟ್ ಆಗಿ ಡೆಡಿಕೇಶನ್ ಇಟ್ಕೊಂಡು ಮಾಡಿದವ್ರಿಗೆ ಇದು ಅಸಾಧ್ಯ ಅಂತೂ ಅಲ್ವೇ ಇಲ್ಲ, ತುಂಬಾ ಈಸಿಲಿ ಗೆಟಬಲ್, ಓಕೆನಾ. ಯು ಆರ್ ಆಲ್ ವೆರಿ ಲಕ್ಕಿ. ಡಿಪ್ಲೊಮಾ ಬಂದ್ಬಿಟ್ಟು ತುಂಬಾ ಲಕ್ಕಿ. ಯಾಕಂತಂದ್ರೆ ಇಫ್ ಯು ಕಂಪೇರ್ ಟು PUC ಇಂದ ಬರ್ತಾರ ಗೊತ್ತಾ, ಇಂಜಿನಿಯರಿಂಗ್ ಎಂಟ್ರಿ ಕೊಡೋದಲ್ಲ, ಅವ್ರ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ ಕೈಲಿ ಒಂದ್ ಕ್ವಶನ್ ಮಾಡಕ್ಕಾಗಲ್ಲ, ಓಕೆ. ಸೊ ಕಂಪೇರ್ ಟು ದಟ್ DCT ಎಕ್ಸಾಮ್ ತುಂಬಾ ಈಸಿ. ಅದರಲ್ಲೂ ನಿಮ್ಗೆ ಎಂತ ಯಾವ ಲೆವೆಲಿಗೆ, ನಿಮ್ ಲೆವೆಲಿಗೆ ಬಂದು ನಾನು ಬೇಕಾದ್ರೆ ಹೇಳ್ಕೊಡ್ತೀನಿ ಪಾಠನ, ಓಕೆ. ನೀವು ಕಲಿಯಕ್ ರೆಡಿ ಇರಬೇಕು. ನಿಮ್ ಲೆವೆಲಿಗೆ ಬಂದು ಹೇಳ್ಕೊಡ್ತೀನಿ, ನಿಮ್ಗೆ ಯಾವ ತರ ಬೇಕೋ ಆ ತರ ಹೇಳ್ಕೊಡ್ತೀನಿ. ಕಲಿಯಕ್ ರೆಡಿ ಇರಿ. ಮತ್ತೆ ಯಾವ್ಯಾವ ಪ್ಲಾಟ್ಫಾರ್ಮ್ ಇದೆ, ನಾವೆಲ್ಲೆಲ್ಲಿ ನಿಮ್ಗೆ ಅನುಕೂಲ ಆಗೋ ತರ ಮಾಡ್ತಿದೀವಿ, ಅಲ್ಲೆಲ್ಲಾ ಕಡೆ ಯುಟಿಲೈಸ್ ಮಾಡ್ಕೊಳ್ಳಿ ದಯವಿಟ್ಟು, ಓಕೆ. ನಾವು ಸುಮ್ನೆ ಹಾಕೋದಿಲ್ಲ. ಸೊ ವಿ ಹ್ಯಾವ್ ಇನ್ವೆಸ್ಟೆಡ್ ದ ಟೈಮ್, ವಿ ಹ್ಯಾವ್ ಎ ಟೀಮ್, ಓಕೆ. ಸೊ ನಮ್ ಟೀಮ್ ಅವ್ರಿಗೆ ಕ್ವಶನ್ಸ್ ಎಲ್ಲ ಟೈಪ್ ಮಾಡಿ ನಿಮ್ಗೆ ಅದನ್ನೆಲ್ಲ ಅಷ್ಟನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ಅಟ್ಲೀಸ್ಟ್ ಅಟೆಂಡ್ ಮಾಡಿ. ನಿಮ್ಗೋಸ್ಕರನೇ ಮಾಡ್ತಾ ಇರೋದು ಇದು. ನೀವೇ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಒಂದು ಅಸೆಟ್ ನ ಕಳ್ಕೊತಿದ್ದೀರಾ ಅಂತ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್. ಒಂದು 5 minutes ಬ್ರೇಕ್ ಇರುತ್ತೆ. ಆಫ್ಟರ್ ದಿಸ್ ಐ ವಿಲ್ ಕಂಟಿನ್ಯೂ ದ ಕ್ಲಾಸ್. 5 minutes ಬ್ರೇಕ್ ಅಷ್ಟೇ. ಎಸ್.